ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ನಾಳೆ ಏಪ್ರಿಲ್ 30 ಬುಧವಾರ ಅಕ್ಷಯ ತೃತೀಯ ಆಗಿರುತ್ತೆ. ಅಕ್ಷಯ ತೃತೀಯ ದಿನ ನಾವು ರಾಯರಿಗೆ ಒಂದು ವಿಶೇಷವಾಗಿರುವಂತಹ ಸೇವೆನ ಮನೆಯಲ್ಲೇ ಮಾಡಬಹುದು. ಯಾವುದು ವಿಶೇಷವಾಗಿರೋ ಸೇವೆ ಅಂತಂದರೆ ಶ್ರೀಗಂಧ ಲೇಪನ ಸೇವೆ. ನಾಳೆ ಮಂತ್ರಾಲಯದಲ್ಲಿ ರಾಯರ ಬೃಂದಾವನಕ್ಕೆ ಸಂಪೂರ್ಣವಾಗಿ ಶ್ರೀಗಂಧನ ತೆಗೆದು ಬೃಂದಾವನಕ್ಕೆ ಹಚ್ಚಿ ಶ್ರೀಗಂಧ ಲೇಪನ ಸೇವೆನ ಮಾಡ್ತಾರೆ. ಈ ಶ್ರೀಗಂಧ ಲೇಪನ ಸೇವೆನ ವರ್ಷದಲ್ಲಿ ಒಂದೇ ದಿನ ಮಾತ್ರ ಮಾಡೋದು, ಅದು ಅಕ್ಷಯ ತೃತೀಯ ದಿನ ಮಾತ್ರ ಮಾಡೋದು. ಅದರಿಂದ ಇದು ವಿಶೇಷವಾಗಿರುವಂತಹ ಸೇವೆ ಆಗಿರುತ್ತೆ. ಅಕ್ಷಯ ತೃತೀಯ ದಿನ ರಾಯರಿಗೆ ಈ ಸೇವೆನ ಮಾಡೋದ್ರಿಂದ ಸುಮಾರು ಲಾಭಗಳಾಗುತ್ತೆ. ಸಂತಾನ ಇಲ್ಲದವರಿಗೆ ಸಂತಾನ ಆಗುತ್ತೆ. ಮನೇಲಿ ಯಾರಿಗಾದ್ರೂ ಸಮಸ್ಯೆಗಳಿದ್ರೆ ಅಥವಾ ಯಾವುದಾದ್ರೂ ಕೆಲಸ ನಿಂತೋಗಿದ್ರೆ ಕೆಲಸ ಆಗೋದು, ಮದುವೆ ಆಗಿಲ್ಲ ಅಂದವ್ರಿಗೆ ಮದುವೆ ಯೋಗ ಕೂಡಿ ಬರುತ್ತೆ. ಮಕ್ಕಳು ಈ ಸೇವೆನ ಮಾಡೋದ್ರಿಂದ ಗುರುಬಲ ಜಾಸ್ತಿಯಾಗಿ ವಿದ್ಯಾಭ್ಯಾಸದಲ್ಲಿ ತುಂಬ ಒಳ್ಳೆಯದಾಗುತ್ತೆ. ವ್ಯಾಪಾರ ವ್ಯವಹಾರನೂ ಸಹ ಅಭಿವೃದ್ಧಿ ಆಗುತ್ತೆ. ಈ ಸೇವೆನ ಯಾವ ರೀತಿ ಮನೇಲಿ ಮಾಡೋದು ಅಂತಂದರೆ, ಬೆಳಗಿನ ಜಾವ ಬೇಗ ಎದ್ದು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು, ಮನೆ ಕ್ಲೀನ್ ಮಾಡಬೇಕಾದ್ರೆ ಮನೆ ಒರೆಸೋ ನೀರಿಗೆ ಸ್ವಲ್ಪ ಅರಿಶಿನ, ಪಚ್ಚಕರ್ಪೂರ, ಸ್ವಲ್ಪ ಗಂಧನ ಹಾಕ್ಕೊಂಡು ಮನೆನ ಕ್ಲೀನ್ ಮಾಡಬೇಕು. ಯಾಕಂದರೆ ಮನೇಲಿ ಏನಾದರೂ ನಾನ್ ವೆಜ್ ಏನಾದರೂ ಮಾಡಿದರೆ ಈ ರೀತಿ ಕ್ಲೀನ್ ಮಾಡ್ಕೋಬೇಕು. ನೀವೇನಾದರೂ ನಾನ್ ವೆಜ್ ಏನು ಮಾಡಿಲ್ಲ ಅಂತಂದರೆ ಹಾಗೆಯೇ ಮನೆಯನ್ನು ಕ್ಲೀನ್ ಮಾಡಿಕೊಂಡು, ತಲೆಗೆ ಸ್ನಾನ ಮಾಡಿಕೊಂಡು, ದೇವ್ರ ಮನೆ ಎಲ್ಲನೂ ಕ್ಲೀನ್ ಮಾಡಿಕೊಂಡು, ರಾಯರ ಫೋಟೋ, ವಿಗ್ರಹ, ಹಾಗೆಯೇ ಬೃಂದಾವನ ಎಲ್ಲನೂ ಸಹ ನಾವು ಸ್ವಲ್ಪ ಹುಣಸೆ ಹಣ್ಣು ಹಾಕಿ ಚೆನ್ನಾಗಿ ತೊಳ್ಕೊಂಡು ಆಮೇಲೆ ನಾವು ಪೂಜೆಗೆ ರೆಡಿ ಮಾಡ್ಕೋಬೇಕು. ಬ್ರಾಹ್ಮಿ ಮುಹೂರ್ತದಲ್ಲೇ ರಾಯರಿಗೆ ಪೂಜೆನ ಮಾಡಬೇಕು. ಬ್ರಾಹ್ಮಿ ಮುಹೂರ್ತದ ಟೈಮಿಂಗ್ಸು ಬೆಳಗಿನ ಜಾವ 4 ಗಂಟೆಯಿಂದ 5:30 ಒಳಗಡೆ ರಾಯರಿಗೆ ನಾವು ಪೂಜೆನ ಮಾಡಿ ಮುಗಿಸ್ಕೋಬೇಕಾಗುತ್ತೆ. ರಾಯರಿಗೆ ವಿಶೇಷವಾಗಿ ಪೂಜೆಗಳು ಅಥವಾ ವ್ರತಗಳನ್ನ ಮಾಡ್ತಾ ಇದ್ದೀವಿ ಅಂತಂದರೆ ಬ್ರಾಹ್ಮಿ ಮುಹೂರ್ತದಲ್ಲೇ ಪೂಜೆನ ಮಾಡಬೇಕು. ಸಂಜೆ ಟೈಮಲ್ಲಿ ಅಥವಾ ಬ್ರಾಹ್ಮಿ ಮುಹೂರ್ತ ಕಳೆದ ಮೇಲೆ ಪೂಜೆನ ಮಾಡಬಾರ್ದು. ನೀವು ಮಾಮೂಲಿ ವಾರಗಳ ದಿನ ಪೂಜೆ ಮಾಡ್ತಾ ಇದ್ದೀವಿ ಅಂತಂದರೆ ಪೂಜೆನ ಮಾಡಬಹುದು. ಈ ಥರ ವ್ರತ ಏನಾದರೂ ಮಾಡ್ತಾ ಇದ್ದೀವಿ ಅಂತಂದ್ರೇ ಬ್ರಾಹ್ಮಿ ಮುಹೂರ್ತದಲ್ಲೇ ಪೂಜೆನ ಮಾಡ್ಕೋಬೇಕಾಗತ್ತೆ. ರಾಯರ ಫೋಟೋ, ಬೃಂದಾವನ, ವಿಗ್ರಹ ಎಲ್ಲನೂ ಕ್ಲೀನ್ ಮಾಡ್ಕೊಂಡಾದ್ಮೇಲೆ ಫಸ್ಟು ಶ್ರೀಗಂಧನ ತೆಯ್ಕೋಬೇಕಾಗತ್ತೆ. ಮನೇಲೇ ಇರುವಂತಹ ಶ್ರೀಗಂಧ ಕೊಂಟಿನಿಂದ ಶ್ರೀಗಂಧನ ತೆಗೆದು ನಾವು ಅಕ್ಷಯ ತೃತೀಯ ದಿನ ರಾಯರಿಗೆ ಲೇಪನನ ಮಾಡಬೇಕಾಗುತ್ತೆ. ಅಂಗಡಿಯಿಂದ ತಂದಿರುವಂತಹ ಗಂಧನ ರಾಯರಿಗೆ ಹಚ್ಚಬಾರ್ದು. ಮನೇಲೇ ಇರುವಂತಹ ಶ್ರೀಗಂಧನ ತೆಗೆದು ನಾವು ರಾಯರಿಗೆ ಹಚ್ಚಬೇಕಾಗತ್ತೆ. ಫಸ್ಟು ಶ್ರೀಗಂಧನ ತೆಗೆದು ಒಂದು ಬಟ್ಲಲ್ಲಿ ಇಟ್ಕೋಬೇಕು. ನಾವು ಊಟಕ್ಕೆ ಯೂಸ್ ಮಾಡ್ತೀವಲ್ಲ ಆ ಥರ ತಟ್ಟೆ ಬಟ್ಲಲ್ಲಿ ಇಟ್ಕೋಬಾರ್ದು. ಪೂಜೆಗೆ ಅಂತ ಬಳಸಿರುವಂತಹ ತಟ್ಟೆ ಅಥವಾ ಬಟ್ಲಲ್ಲಿ ಶ್ರೀಗಂಧನ ತೆಗೆದು ಇಟ್ಕೋಬೇಕಾಗತ್ತೆ. ಜಾಸ್ತಿ ಗಟ್ಟಿನೂ ಇರಬಾರ್ದು, ತೆಳುನೂ ಇರಬಾರ್ದು. ಶ್ರೀಗಂಧ ಒಂದು ಮೀಡಿಯಮಲ್ಲಿ ತೆಗೆದು ಇಟ್ಕೋಬೇಕು. ನಿಮ್ಮ ಮನೇಲಿ ವಿಗ್ರಹ ಎಷ್ಟು ದೊಡ್ಡದಿದೆ ಅಥವಾ ಚಿಕ್ಕದಿದೆಯಾ ನೋಡಿಕೊಂಡು ಎಷ್ಟು ಬೇಕಾಗುತ್ತೆ ಅಷ್ಟು ಶ್ರೀಗಂಧನ ತೆಗೆದು ಇಟ್ಕೊಳ್ಳಿ. ಶ್ರೀಗಂಧ ಎಲ್ಲನೂ ತೆಗೆದು ಇಟ್ಕೊಂಡಾದ್ಮೇಲೆ ರಾಯರ ಫೋಟೋ ಮುಂದೆ ಒಂದು ಮಣೆನ ಇಟ್ಕೊಂಡು ಮಣೆ ಮೇಲೆ ಫಸ್ಟು 2 ಎಳೆ ರಂಗೋಲಿನ ಹಾಕೋಬೇಕು. ರಂಗೋಲಿ ಹಾಕೊಂಡಾದ್ಮೇಲೆ ಒಂದು ತಟ್ಟೆನ ಇಟ್ಕೋಬೇಕು. ನಾವು ಪೂಜೆಗೆ ಬಳಸುವಂತಹ ತಟ್ಟೆನ ಮಣೆ ಮೇಲೆ ರಂಗೋಲಿ ಹಾಕಿರೋದ್ರ ಮೇಲೆ ಇಟ್ಕೊಂಡು ರಾಯರ ಬೃಂದಾವನ ಹಾಗೆಯೇ ರಾಯರ ವಿಗ್ರಹನ ಇಟ್ಕೋಬೇಕಾಗತ್ತೆ. ಇಟ್ಕೊಂಡಾದ್ಮೇಲೆ 2 ತುಪ್ಪದ ದೀಪಗಳನ್ನ ಹಚ್ಕೋಬೇಕು. ದೀಪ ಹಚ್ಬೇಕಾದ್ರೆ ಫಸ್ಟು ಬಲದಗಡೆ ದೀಪನ ಹಚ್ಕೊಂಡು ಆಮೇಲೆ ಎಡದಗಡೆ ದೀಪನ ಹಚ್ಕೋಬೇಕಾಗತ್ತೆ. ದೀಪ ಎಲ್ಲ ಹಚ್ಚಾದ್ಮೇಲೆ ರಾಯರ ಬೃಂದಾವನ ಹಾಗೆಯೇ ವಿಗ್ರಹಕ್ಕೆ ಫಸ್ಟು ನಾವು ನೀರಿಂದ ಅಭಿಷೇಕ ಮಾಡಬೇಕು. ಪೂಜೆಗೆ ಬಳಸುವಂತಹ ನೀರಿನಿಂದ ರಾಯರಿಗೆ ಅಭಿಷೇಕನ ಮಾಡಿ ನೀರನ್ನೆಲ್ಲ ತೆಗೆದು ನಾವು ಮತ್ತೆ ತಟ್ಟೆನ ಅಲ್ಲೇ ಇಟ್ಕೊಂಡು ರಾಯರ ಬೃಂದಾವನ ವಿಗ್ರಹನ ಮತ್ತೆ ನಾವು ಅಲ್ಲೇ ಇಡಬೇಕಾಗತ್ತೆ. ಇಟ್ಕೊಂಡಾದ್ಮೇಲೆ ನಾವು ಗಂಧನ ಹಚ್ಚೋಕೆ ಶುರು ಮಾಡಬೇಕು. ರಾಯರ ಬೃಂದಾವನ ಹಾಗೆಯೇ ರಾಯರ ವಿಗ್ರಹಕ್ಕೆ ಸಂಪೂರ್ಣವಾಗಿ ನಾವು ಶ್ರೀಗಂಧನ ಹಚ್ಚಬೇಕಾಗತ್ತೆ. ನಾವು ಎಷ್ಟು ಶ್ರೀಗಂಧನ ರಾಯರಿಗೆ ಹಚ್ತೀವಿ, ರಾಯರ ಅನುಗ್ರಹ ಅನ್ನೋದು ನಮಗೆ ಅಷ್ಟೇ ಬೇಗ ಸಿಗುತ್ತೆ. ಬೃಂದಾವನ ವಿಗ್ರಹಕ್ಕೆ ಶ್ರೀಗಂಧ ಎಲ್ಲ ಹಚ್ಕೊಂಡಾದ್ಮೇಲೆ ರಾಯರ ಫೋಟೋಗೂ ಸಹ ಶ್ರೀಗಂಧನ ಹಚ್ಕೋಬೋದು. ಕೆಲವೊಬ್ರು ಮನೆಯಲ್ಲಿ ರಾಯರ ಬೃಂದಾವನ ವಿಗ್ರಹ ಇರಲ್ಲ, ಅಂಥವರು ಫೋಟೋಗೆ ಶ್ರೀಗಂಧ ಹಚ್ಚಿ ಈ ಸೇವೆನ ಮಾಡ್ಬೋದು. ರಾಯರ ಫೋಟೋಗೆ ಯಾವ ರೀತಿ ಶ್ರೀಗಂಧನ ಹಚ್ಚೋದು ಅಂತಂದರೆ, ಫಸ್ಟು ರಾಯರ ಹಣೆಗೆ ಶ್ರೀಗಂಧನ ಹಚ್ಕೋಬೇಕು. ಬಲದ ತೋಳ್ಗೆ ಹಾಗೆಯೇ ಎಡದಗಡೆ ತೋಳ್ಗೆ, ರಾಯರ ಪಾದಕ್ಕೆ, ಫೋಟೋದಲ್ಲಿರುವಂತಹ ರಾಯರ ಬೃಂದಾವನಕ್ಕೆ ಗಂಧನ ಹಚ್ಚಿ ರಾಯರ ಫೋಟೋಗೆ ಹೂವು ಮತ್ತು ತುಳಸಿಯಿಂದ ಅಲಂಕಾರ ಮಾಡಿಕೊಂಡು ಆಮೇಲೆ ನಾವು ತಟ್ಟೆಲಿಟ್ಟಿರುವಂತಹ ಬೃಂದಾವನ ಮತ್ತು ವಿಗ್ರಹಕ್ಕೆ ಸ್ವಲ್ಪ ತುಳಸಿನ ಇಟ್ಟು ಆನಂತರ ನಾವು ಪೂಜೆನ ಮಾಡ್ಕೋಬೇಕು. ಪೂಜೆ ಮಾಡಬೇಕಾದ್ರೆ ರಾಯರಿಗೆ 5 ತುಪ್ಪದ ಬತ್ತಿಯಿಂದ ಆರತಿನ ಮಾಡಬೇಕಾಗುತ್ತೆ. ಗಂಧದ ಕಡ್ಡಿ ಸಾಂಬ್ರಾಣಿಯಿಂದ ಪೂಜೆ ಎಲ್ಲ ಮಾಡಿಕೊಂಡು ಆರತಿ ಎಲ್ಲ ಮಾಡ್ಕೊಂಡಾದ್ಮೇಲೆ ಕೊನೆಯದಾಗಿ ನಾವು ರಾಯರಿಗೆ 5 ತುಪ್ಪದ ಬತ್ತಿಯಿಂದ ಆರತಿನ ಮಾಡಿ, ಆರತಿ ಮಾಡಬೇಕಾದ್ರೆ ರಾಯರ ಮೂಲ ಮಂತ್ರ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ಓಂ ಶ್ರೀ ಗುರು ರಾಘವೇಂದ್ರಾಯ ಸ್ವಾಮಿ ನಮಃ ಅಂತ ಹೇಳ್ಕೊಂಡು ಆರತಿನ ಮಾಡಬೇಕಾಗತ್ತೆ. ರಾಯರ ನೈವೇದ್ಯಕ್ಕೆ 1 ಲೋಟ ಹಸಿ ಹಾಲು, ಹಾಲಿಗೆ ಸ್ವಲ್ಪ ಸಕ್ಕರೆನ ಹಾಕಿ ರಾಯರ ಬಲಭಾಗದಲ್ಲಿ ನಾವು ನೈವೇದ್ಯನ ಇಡಬೇಕಾಗತ್ತೆ. ನೈವೇದ್ಯಕ್ಕೆ ಅಕ್ಷಯ ತೃತೀಯ ದಿನ ಹಾಲು ಮತ್ತು ಸಕ್ಕರೆನ ಇಡೋದ್ರಿಂದ ತುಂಬ
ವಿಶೇಷವಾಗಿ ರಾಯರ ಅನುಗ್ರಹ ಅನ್ನೋದು ನಮಗೆ ಬೇಗ ಸಿಗುತ್ತೆ. ಅಕ್ಷಯ ತೃತೀಯ ದಿನ ಹಚ್ಚಿರುವಂತಹ ಶ್ರೀಗಂಧನ ನಾವು ಮಾರನೇ ದಿನ ಅಂದರೆ ಗುರುವಾರ ಗಂಧ ಎಲ್ಲ ತೆಗೆದು ನಾವು ಇಟ್ಕೋಬೇಕು. ಗಂಧನ ಇಟ್ಕೊಂಡು ನಾವು ಹಣೆಗೆಲ್ಲ ಹಾಕೋಬಹುದು. ರಾಯರಿಗೆ ಪೂಜೆ ಮಾಡಬೇಕಾದ್ರೆ ನಾವು ಗಂಧನ ಹಣೆಗೆ ಇಟ್ಕೊಂಡು ಪೂಜೆನ ಮಾಡೋದ್ರಿಂದ ತುಂಬ ಒಳ್ಳೆಯದಾಗುತ್ತೆ. ರಾಯರಿಗೆ ಮನೇಲಿ ನಾವು ಶ್ರೀಗಂಧ ಲೇಪನ ಸೇವೆನ ಮಾಡಾದ್ಮೇಲೆ ರಾಯರ ಮಠಕ್ಕೆ ಆದರೆ ನಿಮಗೆ ಹೋಗಿ ರಾಯರ ದರ್ಶನನೂ ಮಾಡಬಹುದು. ನಂಜನಗೂಡಲ್ಲಿ ರಾಯರ ಮೂಲ ಮಠದಲ್ಲಿ ರಾಯರ ಮೂಲ ಪ್ರತಿಮೆಗೂ ಸಹ ರಾಯರಿಗೆ ಶ್ರೀಗಂಧ ಲೇಪನ ಸೇವೆನ ಮಾಡ್ತಾ ಇದ್ದಾರೆ. ನೀವೇನಾದರೂ ನಂಜನಗೂಡು ಅಕ್ಕಪಕ್ಕ ಇದ್ದರೆ ನಂಜನಗೂಡು ಮಠಕ್ಕೆ ಹೋಗಿ ರಾಯರ ದರ್ಶನ ಮಾಡಬಹುದು. ರಾಯರಿಗೆ ಈ ರೀತಿ ಮನೆಯಲ್ಲಿ ಶ್ರೀಗಂಧ ಲೇಪನ ಸೇವೆನ ಮಾಡ್ಕೊಳ್ಳೋದು ನನಗೆ ಎಷ್ಟು ಗೊತ್ತು ಅಷ್ಟನ್ನು ನಾನು ನಿಮ್ಮ ಜೊತೆ ತಿಳಿಸ್ಕೊಟ್ಟಿದ್ದೀನಿ. ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ನ ನೋಡಿ. ಇದೇ ರೀತಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.